ಮುಧೋಳದಲ್ಲಿ ವೀರ ಇಮ್ಮಡಿ ಪುಲಿಕೇಶಿಯ ಸಂಭ್ರಮ. ವೀರಬಲದ ವೀರಾಗ್ನಿ, ಶೂರತನದ ಶೂರಾಗ್ನಿ. ಜಯಂತಿ ಪ್ರಯುಕ್ತ ಯುವ ಪಡೆಯ ಬೈಕ್ ರ್ಯಾಲಿ. ದಕ್ಷಿಣ ಫತೇಶ್ವರ, ಸತ್ಯಾಶ್ರಯ, ಪರಮೇಶ್ವರ, ಇಡೀ ಭಾರತವನ್ನೇ ಗೆದ್ದ ಧೀರ ಮಹಾರಾಜಾದಿ ರಾಜ. ಹೀಗೆ ಹಲವಾರು ಬಿರುದುಗಳ ಒಡೆಯ ನಮ್ಮ ಹೆಮ್ಮೆಯ ಇಮ್ಮಡಿ ಪುಲಿಕೇಶಿ. ಅವರ ಜನ್ಮ ಜಯಂತಿಯ ಸಂಭ್ರಮ ಜೋರಾಗಿದೆ. ಚಾಳುಕ್ಯರ ಶ್ರೇಷ್ಠ ದೊರೆ ಇಮ್ಮಡಿ ಪುಲಿಕೇಶಿ ಜಯಂತಿಯ ಅಂಗವಾಗಿ ಮುಧೋಳದಲ್ಲಿ ವೀರ ಇಮ್ಮಡಿ ಪುಲಿಕೇಶಿ ಪ್ರತಿಷ್ಠಾನದ ವತಿಯಿಂದ ಸಂಭ್ರಮ ಆಚರಣೆ ಮಾಡಿದ್ರು. ಶಾಲಾ ಮಕ್ಕಳ ಪರಿಕರಗಳನ್ನು ಕೊಡುವ ಕಾರ್ಯವನ್ನ ಹಮ್ಮಿಕೊಂಡಿದ್ರು. ಮುಧೋಳ ತಾಲೂಕಿನ ವಿವಿಧ ಸರ್ಕಾರಿ ಶಾಲೆಗಳಿಗೆ ತೆರಳಿದ ಪ್ರತಿಷ್ಠಾನದ ಯುವಕರು ಮಕ್ಕಳಿಗೆ ಬ್ಯಾಗ್, ನೋಟ್ಬುಕ್, ಪೆನ್ಗಳನ್ನ ವಿತರಣೆ ಮಾಡಿದ್ರು. ಜೊತೆಗೆ ಇಮ್ಮಡಿ ಪುಲಿಕೇಶಿಯ ಸಾಧನೆಗಳ ಬಗ್ಗೆ ತಿಳಿಸಿದ್ರು. ಎಲ್ಲೆಡೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಯಿತು. ಭಾರತವನ್ನ ಸುಮಾರು 200 ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡಿದಂತಹ ಇತಿಹಾಸ ಮತ್ತು ಚರಿತ್ರೆಯನ್ನು ನಾವು ಚಾಲುಕ್ಯರ ಮನೆತನದ ನೋಡ್ತೀವಿ. ಅಂತ ಚಾಲುಕ್ಯರ ಮನೆತನದ ಅತ್ಯಂತ ಪ್ರಸಿದ್ಧವಾದಂತಹ ಅರಸ ಅಂತಂದ್ರೆ ಇಮ್ಮಡಿ ಪುಲಿಕೇಶಿ. ಇಮ್ಮಡಿ ಪುಲಿಕೇಶಿ ಕೀರ್ತಿವರ್ಮನ ಮಗ. ಬಹುತೇಕ ಉತ್ತರ ಭಾರತದಲ್ಲಿ ಕನೋಜದಲ್ಲಿ ಒಬ್ಬ ಹರ್ಷವರ್ಧನ ಅನ್ನುವಂತಹ ಅರಸ ಆಳ್ವಿಕೆ ಮಾಡ್ತಿರ್ತಾನೆ. ಅಂತ ಉತ್ತರಾಧಿಪತೇಶ್ವರನಾದಂತಹ ಹರ್ಷವರ್ಧನನನ್ನ ನರ್ಮದಾ ನದಿಯ ದಂಡೆಯಲ್ಲಿ ಅತ್ಯಂತ ಭೀಕರವಾದಂತಹ ಯುದ್ಧದೊಳಗ ಸೋಲಿಸಿ ಭಾರತದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಅರಸ ನಾನು ಅನ್ನೋದನ್ನ ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಂಡಂತಹ ಯಾರಾದರೂ ಅರಸ ಇದ್ರ ಅದು ಇಮ್ಮಡಿ ಪುಲಿಕೇಶಿ. ದಕ್ಷಿಣಾಧಿಪತೇಶ್ವರ ಅನ್ನುವಂಥ ಬಿರುದಿನೊಂದಿಗೆ, ಪರಮೇಶ್ವರ ಅನ್ನುವಂಥ ಬಿರುದಿನೊಂದಿಗೆ ಇವತ್ತು ಕಂಚಿಯ ಪಲ್ಲವರನ್ನ ಸದೆ ಬಡಿದು ಮಹೇಂದ್ರ ವರ್ಮನನ್ನು ಸೋಲಿಸಿ ಕಂಚಿಗೊಂಡ ಅನ್ನುವಂಥ ಬಿರುದನ್ನು ಪಡೆದಂತಹ ಶ್ರೇಯಸ್ಸು ಇಮ್ಮಡಿ ಪುಲಿಕೇಶಿಗೆ ಸಲ್ಲತ್ತೆ. ಕೇವಲ ಯುದ್ಧ ಪ್ರಿಯನಾಗಿರದೆ ಆಡಳಿತ, ಕಂದಾಯ, ಲಲಿತ ಕಲೆ, ವಾಸ್ತುಶಿಲ್ಪ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಇಮ್ಮಡಿ ಪುಲಿಕೇಶಿಯ ಸಾಧನೆಯನ್ನು ನಾವು ಅವಿಸ್ಮರಣೀಯ ಅಂತ ನಾವು ಹೇಳ್ಬೋದು. ಬಳಿಕ ಮುಧೋಳದಲ್ಲಿ ಬೈಕ್ ರ್ಯಾಲಿ ಗಮನ ಸೆಳೆಯಿತು. 100 ಯುವಕರು ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಬಳಿ ಜಮಾಯಿಸಿದ್ರು. ರಾಯಣ್ಣ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ರ್ಯಾಲಿ ಆರಂಭವಾಯಿತು. ಅಲ್ಲಿಂದ ಹೊರಟ ಬೈಕ್ ರ್ಯಾಲಿ ಉತ್ತೂರ್ ಗೇಟ್ ಬಳಿ ಬಂದು ತಲುಪಿತು. ಜಡಗನ್ನ, ಬಾಲನ್ನ ಪ್ರತಿಮೆಗಳಿಗೆ ಗೌರವಿಸಿದ್ರು. ಪಟಾಕಿ ಸಿಡಿಸುತ್ತಾ ರ್ಯಾಲಿ ಕೈಗೊಂಡಿದ್ರು. ಸಾಕಷ್ಟು ಯುವಕರು ರ್ಯಾಲಿ ಜೊತೆಗೆ ಕನ್ನಡ ಬಾವುಟ ಹಿಡಿದು ಮೆರವಣಿಗೆ ಮಾಡಿದ್ರು. ಸಂಘಟನೆಯು ಜಯಂತ್ಯೋತ್ಸವದ ಅಂಗವಾಗಿ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಆ ಹಮ್ಮಿಕೊಂಡಿದ್ದಂತಹ ಕಾರ್ಯಕ್ರಮಗಳಲ್ಲಿ ಮೊದಲನೇದಾಗಿ ಈ ಸರ್ಕಾರಿ ಶಾಲೆಯ ಬಡ ಮಕ್ಕಳಿಗೆ ನೋಟ್ ಪುಸ್ತಕ, ಸ್ಕೂಲ್ ಬ್ಯಾಗು ಮತ್ತು ಪೆನ್ಗಳನ್ನು ವಿತರಿಸುವುದು. ಇನ್ನು ಎರಡನೇದಾಗಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಬೈಕ್ ರ್ಯಾಲಿ. ತದನಂತರ ಸಾಯಂಕಾಲ ಸ್ವಲ್ಪ ಸೌಂಡ್ ಸಿಸ್ಟಮ್ ಅಂತ ಹಾಕ್ಕೊಂಡಿದ್ವಿ. ನಮ್ಮ ಮೇನ್ ಫೋಕಸ್ ಇರೋದು ನಮ್ಮ ಧ್ಯೇಯೋದ್ದೇಶಗಳೇ ಕನ್ನಡ, ನಾಡು, ನುಡಿ, ಧರ್ಮ ರಕ್ಷಣೆ, ಬಡ ವಿದ್ಯಾರ್ಥಿಗಳ ಅನುಕೂಲತೆಗಳು ಮತ್ತು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯ ಪರವಾಗಿ ಈ ಸಂಘಟನೆ ದುಡಿಯುತ್ತಾ ಇರುತ್ತೆ. ಮುಂದೆ ನೀವು ಸಹ ಅದಕ್ಕೆ ಸ್ವಲ್ಪ ಸಹಕಾರ, ದಯವಿಟ್ಟು ಎಲ್ಲರೂ ಇದಕ್ಕೆ ಸಹಕಾರ ನೀಡಿ ಇದನ್ನು ಮುಂದೆ ತಗೊಂಡು ಹಿಂಗೆ ನಾವೆಲ್ಲ ಅಳಿದರೂ ಈ ಸಂಘ ಉಳಿಯುವಂತೆ ದುಡಿಬೇಕಂತ ಹೇಳಿ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಕನ್ನಡದ ಕೆಚ್ಚಲೆಯ ಜಗಕ್ಕೆಲ್ಲ ಸಾರಿದವ ಚಾಲುಕ್ಯ ಪುಲಿಕೇಶಿಯೇ, ನಮಗೆಲ್ಲ ಮಾದರಿಯು ಕನ್ನಡದ ಯುಗ ಪುರುಷ ಈ ನಮ್ಮ ಪುಲಿಕೇಶಿಯೇ, ಇಮ್ಮಡಿ ಪುಲಿಕೇಶಿಯೇ. ಗಾಂಧಿ ಚೌಕ್ ಬಳಿ ಬಂದು ಗಾಂಧಿ ಪ್ರತಿಮೆಗೆ ಮಾಲೆ ಹಾಕಿ ಜೈಕಾರ ಕೂಗಿದ್ರು. ಅಲ್ಲಿಂದ ವಿವಿಧ ವೃತ್ತಗಳ ಮೂಲಕ ಹಾದು ರನ್ನ ಸರ್ಕಲ್ ಬಳಿ ಬಂದು ಮತ್ತೆ ಜಮಾಯಿಸಿದ್ರು. ಇಲ್ಲಿನ ವೇದಿಕೆಯಲ್ಲಿ ಪುಲಿಕೇಶಿಯ ಭಾವಚಿತ್ರಕ್ಕೆ ಪುಷ್ಪ ನಮನ ಹಾಗೂ ಮಾಲಾರ್ಪಣೆ ಮಾಡಿದ್ರು.
ನರ್ಮದಾ ನದಿಯ ದಂಡೆಯ ಮೇಲೆ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಿಕೇಶಿ ಯುದ್ಧ ಮಾಡುವಾಗ ಒಂದು ಸಿಂಹ ಇನ್ನೊಂದು ಸಿಂಹದ ಮೇಲೆ ದಾಳಿ ಮಾಡಿದಂತಿತ್ತು ಎಂಬ ಮಾತು ಇತಿಹಾಸದಲ್ಲಿ ಕೇಳಿಬರುತ್ತೆ. ಅಂತಹ ವೀರನ ಸಂಭ್ರಮ ರನ್ನ ನಗರಿಯಲ್ಲಿ ಯಶಸ್ವಿಗೊಂಡಿದೆ. ರನ್ ಟಿವಿ ನ್ಯೂಸ್ ಮುಧೋಳ. ಸೇಲ್ 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 ಕೇವಲ 130 ರೂಪಾಯಿಗೆ ಎಲ್ಲವೂ ಲಭ್ಯ. ಒಂದ್ಸಲ ಇಲ್ಲಿಗೆ ಬಂದ್ರೆ ಬಟ್ಟೆಗಳು ಹಾಗೂ ಮನೆಗೆ ಬೇಕಾದ ಎಲ್ಲಾ ವಸ್ತುಗಳನ್ನ ಕೇವಲ 130 ರೂಪಾಯಿಗೆ ಖರೀದಿಸುವ ಸುವರ್ಣಾವಕಾಶ. ನಿಮ್ಮ ಮುಧೋಳ ನಗರದಲ್ಲಿ A to Z ಬಿಗ್ ಸೇಲ್ ನಡೀತಾ ಇದೆ. ಸಭೆ ಸಮಾರಂಭಕ್ಕೆ ಬೇಕಾಗುವ ಹೆಣ್ಣು ಮಕ್ಕಳ ಮತ್ತು ಗಂಡು ಮಕ್ಕಳ ಅಂದ ಚಂದದ ಬಟ್ಟೆಗಳ ಬೃಹತ್ ಸಂಗ್ರಹವಿದೆ. ಮಹಿಳೆಯರ ಹಾಗೂ ಪುರುಷರ ನೈಟ್ ಡ್ರೆಸ್ಸಸ್, ಶರ್ಟ್ಸ್, ಟಿ ಶರ್ಟ್, ನೈಟ್ ಪ್ಯಾಂಟ್, ಟ್ರ್ಯಾಕ್ ಪ್ಯಾಂಟ್, ಜೀನ್ಸ್ ಟಾಪ್ಗಳು, ಒಳ ಉಡುಪುಗಳು ನಮ್ಮಲ್ಲಿವೆ. ಪ್ಲಾಸ್ಟಿಕ್ ಹಾಗೂ ಸ್ಟೀಲ್ ಪಾತ್ರೆಗಳ ಮಾರಾಟ ಕೂಡ ನಮ್ಮಲ್ಲಿದೆ. ನೆನಪಿಡಿ, ಯಾವುದೇ ವಸ್ತುಗಳನ್ನ ಕೊಂಡಲ್ಲಿ ಕೇವಲ 130 ರೂಪಾಯಿ ಪಾವತಿಸಿ. ಹಿಂದೆ ಭೇಟಿ ನೀಡಿ. ಕೊಲ್ಹಾರ್ ಯಾತ್ರೆ ನಿವಾಸ, ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹತ್ತಿರ, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.